ಸಿದ್ದರಾಮಯ್ಯ ಸರ್ಕಾರ 7ನೇ ತಾರೀಕು ಬಜೆಟ್ ಮಂಡನೆ ಮಾಡ್ತಾ ಇದೆ. ಅಧಿಕಾರ ಹಿಡ್ಕೊಂಡು 2 ವರ್ಷ ಆಯಿತು. 2 ವರ್ಷ ಬರೀ ಆಶ್ವಾಸನೆಗಳಲ್ಲೇ ರೈತ, ದಲಿತ ಮತ್ತು ಕಾರ್ಮಿಕ ಸಮಸ್ಯೆಗಳ ಬಗ್ಗೆ ಸುಮಾರು ಬಾರಿ ಚಳವಳಿ ಮಾಡಿದ್ದೀವಿ. ಸುಮಾರು 3-4 ಬಾರಿ ಭೇಟಿ ಮಾಡಿದ್ದೀವಿ ಮುಖ್ಯಮಂತ್ರಿಗಳನ್ನು. ಮೊನ್ನೆ ಫ್ರೀ ಬಜೆಟ್ ಮೀಟಿಂಗ್ನಲ್ಲೂ ಕೂಡ ಮುಖ್ಯಮಂತ್ರಿಗಳನ್ನು ನಾವು ಆ ಸಭೆಯಲ್ಲೂ ಕೂಡ ಭಾಗವಹಿಸಿದ್ವಿ. ಆದರೆ ಸಿದ್ದರಾಮಯ್ಯನವರು ಗ್ಯಾರಂಟಿ ಯೋಜನೆಗಳನ್ನು ಒಂದನ್ನು ಮಾತ್ರ ಅವರ ಪ್ರಣಾಳಿಕೆಯಲ್ಲಿ ಹೇಳಿದಂಗೆ ಅದು ಒಂದನ್ನು ಜಾರಿ ಮಾಡಿ ನುಡಿದಂತೆ ನಡೆದ ಸರ್ಕಾರ, ನುಡಿದಂತೆ ನಡೆದ ಸರ್ಕಾರ, ನುಡಿದಂತೆ ನಡೆದ ಸರ್ಕಾರ ಅಂಥೇಳಿ ಏನು ಎಲ್ಲ ಕಡೆನೂ ಕೂಡ ಹೇಳ್ತಾ ಇದ್ದಾರೆ. ಆದರೆ ರೈತರ, ದಲಿತರ, ಕಾರ್ಮಿಕರ ಸಮಸ್ಯೆಗಳನ್ನು ಒಂದೇ ಒಂದು ಅಂಶನೂ ಕೂಡ ತೀರ್ಮಾನ ಮಾಡಿಲ್ಲ ಸಿದ್ದರಾಮಯ್ಯನವರು. ಅದಕ್ಕೆ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ. ಮೊನ್ನೆ ಅವ್ರನ್ನ ಭೇಟಿ ಮಾಡಿ ಪತ್ರನೂ ಕೊಟ್ಟಿದ್ದೀವಿ, ಅಂತಿಮ ಎಚ್ಚರಿಕೆಯನ್ನು ಕೊಟ್ಟು ಬಂದಿದ್ದೀವಿ. ನೀವು ಕೊಟ್ಟ ಮಾತು ಉಳಿಸ್ಕೊಳ್ತೀರಾ? ಇಲ್ಲೇ ತನಕ ಬರೀ ಖಾಲಿ ಆಶ್ವಾಸಗಳನ್ನು ಕಾಲ ತಳ್ಳಿ ಸಾಕು, ಸರ್ಕಾರದ ಸ್ಪಷ್ಟ ತೀರ್ಮಾನ ಹೊರಬರಬೇಕು ಅಂತಕ್ಕಂಥ ವಿಚಾರವನ್ನು ಗಟ್ಟಿ ಧ್ವನಿಯಲ್ಲಿ ಮುಖ್ಯಮಂತ್ರಿಗೆ ನಾವು ಹೇಳಿ ಬಂದಿದ್ದೀವಿ. ಬಜೆಟ್ ನಂತರ 7ನೇ ತಾರೀಕು ಬಜೆಟ್ ನಂತರ 12-13ರಲ್ಲಿ ಜನಪರ ಚಳವಳಿಗಳೆಲ್ಲ ಬಜೆಟ್ ಅಧಿವೇಶನವನ್ನು ನಾವು ಗಾಂಧಿ ಭವನದಲ್ಲಿ ಮಾಡ್ತಾ ಇದ್ದೀವಿ. ಏನು ಬಜೆಟ್ನಲ್ಲಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿದ್ರು, ಯಾವ ಸಮಸ್ಯೆಗಳನ್ನು ಬಗೆಹರಿಸಲಿಲ್ಲ, ಮುಂದೆ ನಾವು ಯಾವ ರೀತಿ ಹೋರಾಟ ರೂಪಿಸಬೇಕು, ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ಬೇಕು ಅಂತಕ್ಕಂಥ ವಿಚಾರವಾಗಿ ಚರ್ಚೆ ಮಾಡೋಕ್ಕೋಸ್ಕರ ಸಂಯುಕ್ತ ಕರ್ನಾಟಕ ಹೋರಾಟ ಕರ್ನಾಟಕದಿಂದ ನಾವು 12-13 ಬೆಂಗಳೂರಿನಲ್ಲಿ ಒಂದು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ನಾವಿವತ್ತು ಭಾಳ ಸೀಮಿತವಾಗಿ ಇದರಲ್ಲಿ ನಮ್ಮ ಸಮಸ್ಯೆ ಭಾಳಷ್ಟಿದ್ದಾವೆ. ನಾವು 32 ವಿಚಾರಗಳನ್ನು ರೈತ ಸಂಘದಿಂದ ಕೊಟ್ಟಿದ್ದೀವಿ, ದಲಿತ ಸಂಘದಿಂದ ಒಂದು 30-40 ವಿಚಾರ ಕೊಟ್ಟಿದ್ದಾರೆ, 20-30 ವಿಚಾರ ಕೊಟ್ಟಿದ್ದಾರೆ. ಕಾರ್ಮಿಕ ಸಂಘಟನೆಯಿಂದ 20-30 ವಿಚಾರಗಳನ್ನು ಅವರು ಬಜೆಟ್ ಅಧಿವೇಶನದಲ್ಲಿ ಅಥವಾ ಅವರವ್ರು ಕರೆದಾಗ ಕೊಟ್ಟಿದ್ದಾರೆ. ಆದರೆ ನಾವು ಸೆಲೆಕ್ಟ್ ಮಾಡ್ಕೊಂಡು ಈಗ ಆಯವ್ಯಯದಲ್ಲಿ ಈ ಬಜೆಟ್ನಲ್ಲಿ ಸೀಮಿತವಾಗಿ ಇದು ಆಗಲೇಬೇಕು ಅಂತಕ್ಕಂಥ 15-20 ವಿಚಾರಗಳನ್ನು, 12 ವಿಚಾರಗಳನ್ನು ಇವತ್ತು ನಾವು ಅವರಿಗೆ ಕೊಟ್ಟಿದ್ದೀವಿ. ಅಂತಿಮವಾಗಿ ಇವು ಆಗಲೇಬೇಕು ಅಂತ ಹೇಳಿ ಇವರು ಕೇಂದ್ರ ಸರ್ಕಾರ ತಂದಿದ್ದಂಥ 3 ರೈತ ವಿರೋಧಿ ಕಾನೂನುಗಳನ್ನು ಕಿಸಾನ್ ಮೋರ್ಚಾ ಹೋರಾಟದಲ್ಲಿ ಭಾಗವಹಿಸಿದ್ರು, ಇವರು ನಮ್ಮ ಚಳವಳಿಯಲ್ಲಿ ಭಾಗವಹಿಸಿದರು, ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡ್ರು, ಪಾರ್ಲಿಮೆಂಟ್ ಪ್ರಣಾಳಿಕೆಯಲ್ಲಿ ಹಾಕಿದರು, ರಾಜ್ಯದ ಪ್ರಣಾಳಿಕೆಯಲ್ಲಿ ಹಾಕಿದರು. ಆದರೆ ಇವತ್ತಿನ ತನಕ ಚಕಾರ ಎತ್ತಲ್ಲ. ಮಾತುಕತೆ ಸಂದರ್ಭದಲ್ಲಿ ಮಾಡ್ತೀವಿ ಯಾವಾಗ ಮಾಡ್ತೀವಿ ಅಂತ ನಿರ್ದಿಷ್ಟವಾದ ಟೈಮ್ ಹೇಳಂಗಿಲ್ಲ. ನಮ್ಮ ಪ್ರಣಾಳಿಕೆ ಕೊಟ್ಟಿದ್ವಿ ಇದೇ ಥರನ, ಅದಕ್ಕೆ ಸಹಿ ಹಾಕಿದ್ರು. ಆದ್ರೂ ಕೂಡ ಈ ಸರ್ಕಾರ ಮೊಂಡುತನ ಮಾಡ್ತಾ ಇದೆ. ಆ ಮೊಂಡುತನ ಮಾಡಬಾರ್ದು ಅಂತಕ್ಕಂಥದ್ದನ್ನು ಪುನಃ ಮತ್ತೊಮ್ಮೆ ನಾವು ಸರ್ಕಾರಕ್ಕೂ ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ವಿದ್ಯುತ್ ಶಕ್ತಿ ಖಾಸಗೀಕರಣ ಮಾಡಲ್ಲ ಅಂಥೇಳಿ ರೆಗ್ಯುಲೇಷನ್ ಮಾಡಿ ಕಳ್ಸೋಕ್ಕೆ ಇವ್ರಿಗೆ ಏನಾಗಿದೆ? ಇವರಿಗೆ ಬರೀ ಅದರೇನು ಖರ್ಚಿಲ್ಲ. ಅದ್ರ ಜೊತೆ ಮತ್ತೆ ಒಂದು ರೈತರಿಗೆ ಮರಣಶಾಸನ ಆಗಿರ್ತಕ್ಕಂಥ ಸ್ವಯಂ ವೆಚ್ಚ ಯೋಜನೆ ತಂದಿದ್ದಾರೆ, ಮತ್ತು ಗಾಯದ ಮೇಲೆ ಬರೆ ಎಳ್ದಂಗೆ ಮಾಡಿದ್ದಾರೆ. ಈ ರೀತಿ ನಾವು ಸಮಸ್ಯೆಗಳನ್ನ ಪ್ರತಿಯೊಂದು ಹೇಳಕ್ಕೆ ಹೋಗಲ್ಲ. ಈಗ ವಿಷಯ ಆಗುತ್ತೆ. ನಮಗೆ ಕೊಟ್ಟಿದ್ದೀವಿ, ನಾವೇನೇನು 12 ವಿಚಾರಗಳನ್ನು ಕೊಟ್ಟಿದ್ದೀವಿ ಅಂಥೇಳಿ. ಆ 12 ವಿಚಾರಗಳನ್ನು ಅವ್ರೇನಾದ್ರು ಬಡ್ಜೆಟ್ನಲ್ಲಿ ಮಾಡದೇ ಹೋದರೆ 12-13ನೇ ತಾರೀಕು ಜನಪರ ಚಳವಳಿ ಚರ್ಚೆ ಮಾಡಿ ಅಂತಿಮವಾಗಿ ನಾವು ಏನು ಚಳವಳಿ ಮಾಡ್ಬೋದು, ಯಾವ ರೀತಿಯಾದಂಥ ಚಳವಳಿ ಮಾಡ್ಬೋದು ಅನ್ನೋ ತೀರ್ಮಾನ ಮಾಡಿ ಅವತ್ತು ಪ್ರಕಟಣೆ ಮಾಡ್ತೀವಿ 13ನೇ ತಾರೀಕು ಅಂತಕ್ಕಂಥ ಎಚ್ಚರಿಕೆಯನ್ನು ಮೊದಲನೇ ಬಜೆಟ್ಗಿಂತ ಮೊದಲೇ ನಾವು ಮೊನ್ನೆ ಶನಿವಾರನೇ ಭೇಟಿ ಮಾಡಿ ಕೊಟ್ಟು ಬಂದಿದ್ದೀವಿ. ಇವತ್ತೆಲ್ಲ ಜಿಲ್ಲಾ ಕೇಂದ್ರಗಳನ್ನು ಕೂಡ ಪತ್ರಿಕಾಗೋಷ್ಠಿ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳ ಮುಖಾಂತರನೂ ಕೂಡ ಮತ್ತೊಮ್ಮೆ ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ಕಳಿಸ್ತಾ ಇದ್ದೀವಿ. ಆದ್ದರಿಂದ ಸರ್ಕಾರ ಸ್ಪಷ್ಟ ಒಂದು ತೀರ್ಮಾನಕ್ಕೆ ಬರಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ.